ಡ್ಯಾಡಿ ಡ್ಯಾಡಿ ಬನ್ನಿ ಡ್ಯಾಡಿ, ನಾನ್ ನಿಮ್ಮ ಹತ್ರ ಏನೋ ಮಾತಾಡ್ಬೇಕು. ಅದಾದ್ಮೇಲೆ ಮಾತಾಡುವಂತೆ. ನೋಡಿಲಿ ಯಾರು ಬಂದಿದ್ದಾರೆ ಅಂತ. ನಿಮ್ಮ ಮಾವ ಅತ್ತೆ ಇಬ್ರು ನಿನ್ನ ನೋಡೋದಿಕ್ಕೆ ಅಂತ ಬಂದಿದ್ದಾರೆ. ಬೇಡ, ನನಗೆ ಯಾವ ಮಾಮ ಅತ್ತೆ ಯಾರು ಇಲ್ಲ, ನಂಗೆ ನೀನೇ ಎಲ್ಲ ಡ್ಯಾಡಿ. ಡ್ಯಾಡಿ ಬಾ ಡ್ಯಾಡಿ, ನಾನ್ ನಿಮ್ಗೇನೋ ತೋರಿಸ್ಬೇಕು, ನೀನ್ ಬಾ ಡ್ಯಾಡಿ. ಯಾಕೋ ಆತರ ಮಾತಾಡ್ತಾ ಇದೀಯಾ? ನಾನ್ ನಿಮ್ಗೆ ಇದೀನ ಹೇಳ್ಕೊಟ್ಟಿರೋದು. ದೊಡ್ಡವ್ರ ಹತ್ರ ಯಾವ ರೀತಿ ನಡ್ಕೋಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ನೋಡು, ಅವ್ರ ಹತ್ರ ಸಾರಿ ಕೇಳು. ಫಸ್ಟ್ ಸಾರಿ ಕೇಳ್ಬಿಟ್ಟು ಅವ್ರ ಹತ್ರ ಮಾತಾಡೋಗು. ಮಾವ ಸಾರಿ ಮಾವ. ಅತ್ತೆ ಸಾರಿ. ಪುಟ್ಟ ಬಾಯ್ಲಿ, ಏನ್ ಹೇಳಿ? ಎಷ್ಟೊಂದು ದೊಡ್ಡವನಾಗ್ಬಿಟ್ಟಿದೀಯೋ ನೀನು. ನನ್ ಮಾತಾಡ್ಸಲಿಕ್ಕೆ ನೀನ್ ಬಂದೇ ಇಲ್ಲ. ಯಾಕೆ? ಮಾವನ ಮೇಲೆ ಕೋಪನಾ? ಇಲ್ಲ, ನನ್ಗೆ ಯಾರ ಮೇಲೂ ಕೋಪ ಇಲ್ಲ. ಆದ್ರೆ ನನ್ಗೆ ಅಲ್ಲಿ ಬರೋದಿಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾನ್ ಮಾತಾಡಲ್ಲ. ಪುಟ್ಟ, ಆತರ ಎಲ್ಲ ಮಾತಾಡ್ಬಾರ್ದು. ಈಗ ನೋಡು, ಅಲ್ಲೂ ನಿನ್ಗೆ ಅಜ್ಜಿ ಇದಾರೆ, ಅವರು ನಿನ್ಗೋಸ್ಕರ ಕಾಯ್ತಿದಾರಲ್ವಾ. ಅದಕ್ಕೂ ಮೇಲಾಗಿ ಮಮ್ಮಿ ಅಲ್ಲೇ ಇದಾರೆ. ನೀನೀಗ ನಮ್ ಜೊತೆ ಬರ್ತೀಯಾ? ನನ್ ಮಮ್ಮಿ ಹತ್ರ ಕರ್ಕೊಂಡು ಹೋಗ್ತೀನಿ. ನೋ, ನಂಗೆ ಮಮ್ಮಿ ಇಲ್ಲ. ನನ್ಗೆ ಮಮ್ಮಿ ಬೇಡ. ಮಮ್ಮಿ ಕೆಟ್ಟವಳು, ನನಗ್ ತುಂಬಾ ಹೊಡಿತಾಳೆ ಅವಳು. ನನ್ ಜೊತೆ ಆಟ ಆಡಕ್ಕೂ ಬರಲ್ಲ. ನಂಗ್ ಬೇಡ ಮಮ್ಮಿ. ಹಾಗೆಲ್ಲ ಮಾತಾಡ್ಬಾರ್ದು ಪುಟ್ಟ. ತಾಯಿ ಅಂದ್ರೆ ಏನು ಗೊತ್ತಾ? ತಾಯಿ ಅಂದ್ರೆ ದೇವ್ರಿಗಿಂತನೂ ಒಂದ್ ಕೈ ಮೇಲೆ ಅಂತಾನೆ ಹೇಳ್ಬೋದು. ನಾವು ಈ ಭೂಮಿನ ನೋಡ್ತಾ ಇದೀವಿ ಅಂತ ಅಂದ್ರೆ ಅದಕ್ಕೆ ತಾಯಿನೇ ಕಾರಣ. ತಾಯಿ ದೇವರು ಅಂತ ಕರೀತಾರೆ, ಗೊತ್ತಾ? ನೋ ಮಾವ, ನಿಂಗ್ ಗೊತ್ತಿಲ್ಲ, ಮಮ್ಮಿಗೆ ನಾನಂದ್ರೆ ಇಷ್ಟನೇ ಇಲ್ಲ. ಅದೆಲ್ಲ ಯಾಕೆ ಈಗ ಮಾತು? ಬಾ ಇಲ್ಲಿ. ಏನ್ ಡ್ಯಾಡಿ ನೀವು ಮಾತಾಡಿಸ್ತಿದ್ರೆ ಮಾತಾಡ್ಸು ಅಂತ ಹೇಳ್ತೀರಾ, ಮಾತಾಡ್ತಾ ಇದ್ರೆ ಬಾಯಿಲಿ ಅಂತ ಬೈತೀರಾ. ಹೋಗಿ ಡ್ಯಾಡಿ, ನನ್ನ ಮಾತಾಡಿಸ್ಬೇಡಿ ಟೂರ್ ನಿಮ್ ಜೊತೆನಲ್ಲಿ. ನೋಡಿದ್ರಲ್ಲ, ಮಕ್ಳು ಮನ್ಸು ತುಂಬಾ ಮೃದು ಇರುತ್ತೆ. ಆ ಮಕ್ಳುಗಳು ಬೆಳಿಬೇಕಾದ್ರೆ ಅವ್ರಿಗೆ ಒಳ್ಳೇದು ಕೆಟ್ಟದ್ದು ಎಲ್ಲ ಹೇಳ್ಕೊಟ್ಟಿ ಬೆಳೆಸ್ಬೇಕು. ಹಾಗೆ ವಾತಾವರಣನೂ ಅದೇ ತರ ಇರ್ಬೇಕಲ್ವಾ? ನಿಮ್ ತಂಗಿ ಮಗು ಜೊತೆನೂ ಅಷ್ಟು ಬಾಂಡಿಂಗ್ ಇಟ್ಕೊಂಡಿಲ್ಲ. ಏನೋ ಮಗು ಆಯ್ತು, ಹೆತ್ಲು ಅಷ್ಟೇ. ಇನ್ನೇನ ಮಗುಗೆ ಪ್ರೀತಿ ಏನ್ ತೋರ್ಸೇ ಇಲ್ಲ ಅವಳು ಇದ್ವರ್ಗುನು. ನೀವೇ ನೋಡಿದ್ರಲ್ಲ ಯಾವ ತರ ಮಾತಾಡ್ದ ಅಂತ. ಹೀಗಿದ್ರೆ ನಾನು ಏನ್ ಮಾಡ್ಲಿ ಹೇಳಿ? ಇದ್ರ ಬಗ್ಗೆ ಮಾತಾಡೋದ ಅಂತ ಅಂದ್ರೆ ಬಾಯಿಂದ ಮಾತೇ ಬರ್ತಾ ಇಲ್ಲ. ಏನ್ ಹೇಳಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸರಿ ಅಣ್ಣ, ನಾವಿನ್ ಬರ್ತೀವಿ. ಮನೆಯಲ್ಲಿ ಹೋಗಿ ಶರ್ಮಿಳಾ ಜೊತೆ ಮಾತಾಡ್ತೀವಿ. ಶರ್ಮಿಳಾ, ಏ ಶರ್ಮಿಳಾ, ಎಲ್ಲಿದೆಯೇ? ಬಾರೆ ಹೊರಗಡೆ. ಯಾಕೆ ಅಷ್ಟೊಂದು ಕೂಗ್ತಾ ಇದೀಯಾ? ನಿಧಾನ ಕರೆದ್ರಾಗಲ್ವಾ ನಿನ್ಗೆ? ಇಲ್ಲಮ್ಮ, ಅವಳು ನಿನ್ ಮಗಳು. ಕರಿ ಹೊರಗಡೆ ಅವಳನ್ನ. ಏನದು? ಯಾಕೆ ಅಷ್ಟು ಜೋರ ಕಿರಿಚ್ತಾ ಇದೀಯಾ? ಅಲ್ಲ ಕಣಿ ಶರ್ಮಿಳಾ, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ನೀನು? ಅಲ್ಲ, ಆ ಮಾತ್ನೆ ನಾನ್ ನಿನಗ್ ಕೇಳ್ಬೇಕು. ಅಲ್ಲ, ನೀನ್ ಏನ್ ಅನ್ಕೊಂಡಿದ್ಯಾ? ನೀನ್ ಯಾಕೆ ನನ್ ಗಂಡನ ಮನೆಗೆ ಹೋಗಿದ್ದೆ? ನೀನು ಹೋಗು ಅಂತ ಯಾರು ಹೇಳಿದ್ದು? ಏನೇ ನಾನ್ ನಿನ್ನ ಅಣ್ಣ ಅನ್ನೋದನ್ನ ಮರ್ತು ಬಿಟ್ಟಿದ್ಯಾ? ಏನು ನನ್ಗೇನೇನೆ ನೀನ್ ಯಾಕೆ ಹೋಗಿದ್ದೆ ಅಂತ ಕೇಳ್ತಿದ್ಯಲ್ಲ? ನೀನು ಈ ಮನೆಗ್ ಬಂದು ಕೂತಿದ್ಯಲ್ಲ, ಅದಕ್ಕೆ ಕಾರಣ ಏನು ಅಂತ ಹೇಳಿ ಇವಾಗ. ಕಾರಣ ಏನು ಅಂತ ಅಂದ್ರೆ, ನನ್ಗೆ ಈ ಮನೆ ಮೇಲೆ ಹಕ್ಕಿದೆ, ನಾನು ಇದೀನಿ. ತಪ್ಪೇನು? ಹಕ್ಕಿನ ಬಗ್ಗೆ ಮಾತಾಡ್ತಾ ಇದೀಯ ನೀನ್ ನನ್ನ ಹತ್ರ? ಏನಾಗಿಬ್ರು ಕಿತ್ತಾಡ್ತಾ ಇದ್ರ? ಏನಾಯ್ತು? ಏ ಗಿರೀಶ, ಯಾಕೆ ಅವಳ ಮೇಲೆ ಕೂಗಾಡ್ತಾ ಇದೀಯ ನೀನು? ಅಮ್ಮ, ನಿನ್ ವಿಷಯ ಗೊತ್ತಿಲ್ಲದೆ ಏನು ಮಾತಾಡ್ಬೇಡ ನೀನು. ಏನ್ ವಿಷಯ ಗೊತ್ತಿಲ್ಲ ಅಂತ ಹೇಳ್ತಾರ ನೀನು? ಇವಳು ಏನ್ ಮಾಡಿದಾಳೆ ನಿನ್ ಗೊತ್ತಾ? ಗಂಡನ ಮನೆ ಬಿಟ್ಟು ಬಂದಿಲ್ ಕೂತಿದ್ದಾಳೆ. ಆ ವಿಷಯ ನನ್ಗೆ ಗೊತ್ತು ಬಿಡು. ಏನು? ನಿನಗೆ ವಿಚಾರ ಗೊತ್ತಾ? ಗೊತ್ತಿದ್ದು ನೀನು ಏನು ಹೇಳಿಲ್ವ ನಮ್ಮ ಹತ್ರ? ಏನಪ್ಪ ಹೇಳ್ಬೇಕಾಗಿತ್ತು ನಿನ್ಗೆ? ನೀನ್ ಹೆಂಡತಿ ಸರಿಗಿಡ್ಕೊಂಡು ಓಡಾಡ್ತಾ ಇದೀಯಾ. ಇಲ್ಲಿ ತಂಗಿ ಜೀವನ ಏನಾಗಿದೆ, ತಂಗಿ ಬಾಳ ಏನೋ ಅಂತ ಯೋಚನೆ ಮಾಡಿದ್ಯಾ ನೀನ್ ಯಾವತ್ತಾದ್ರೂ? ನಾನು ತಾಯಿಯಾಗಿತ್ಕೊಂಡು ಅವಳ ಬಾಳ್ನ ಸರಿ ಮಾಡದಿ ಓಡಾಡ್ತಾ ಇದೀನಿ. ಆದ್ರೆ ನೀನ್ ಯಾಕೆ ಹೋಗಿದ್ದೆ ಅವ್ರ ಮನೆಗೆ? ನಾನು ಹೇಳ್ದೆ ತಾನೆ ಶರ್ಮಿಳಾ ಬರ್ಲಿ ಹೋಗ್ಬೇಡ ಅಂತ. ಅಷ್ಟು ಮೀರಿ ಏನಕ್ಕೆ ಹೋಗಿದ್ದೆ ನೀನು? ಅಂತ ಕಿರಾತಕ್ಕ ಮನೆಗೆ ನನ್ ಮಗಳು ಕೊಟ್ಟಿದ್ದೀನಲ್ಲ ಅಂತ ನನ್ಗೆ ತುಂಬಾ ಬೇಜಾರಾಗ್ತಾ ಇದೆ. ನಿನಗೆ ಗೊತ್ತಾ? ಹಿಂದೆ ಮುಂದೆ ನೋಡ್ದೆ ಹೋಗಿ ಮದ್ವೆ ಮಾಡ್ಕೊಟ್ಬಿಟ್ಟಿಯಲ್ಲ. ಅವ್ರ ಮನೆಯಲ್ಲಿ ಒಂದು ದಿನ ನನ್ ಮಗಳು ನೆಮ್ಮದಿಯಾಗಿಲ್ವಂತೆ ಗೊತ್ತಾ? ದಿನ ಕಣ್ಣೀರು ಕೈ ತೊಳಿತಿದ್ದಾಳಂತೆ. ಅಲ್ಲಿ ಆ ಮನೇಲಿ ಇರೋರೆಲ್ಲ ಇವನ್ನ ಹುರ್ದು ಮುಕ್ತಾವ್ರಂತೆ ಮನೆಯಲ್ಲಿ. ಏನ್ ಮಾಡ್ಬೇಕು ನಿನ್ ತಂಗಿ? ಅಮ್ಮ, ನಿನ್ ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ನನ್ ಮಗಳು ಏನು ಅಂತ ನನ್ಗೆ ಗೊತ್ತು ಕಣೋ. ನನ್ ಮಗಳು ಯಾವತ್ತ ತಪ್ಪು ಕೆಲಸ ಮಾಡಲ್ಲ. ಅವಳು ಯಾವತ್ತಿದ್ರು ರಾಣಿ ತರ ಬೆಳೆದವಳು. ಅಂತದ್ರಲ್ಲಿ ಆ ಮನೆಗೆ ಹೋಗಿ ಅವ್ರ ಕೆಲಸ ಮಾಡ್ಕೊಂಡು ಅವ್ರ ಕೈ ಚೀತು ಅನಿಸ್ಕೊಂಡು ಅವ್ರ ಮನೆಯಲ್ಲಿ ಇರೋಣ ಬರ. ಇವ್ಳಿಗೇನೋ ಇರೋದು? ಇರ್ಲಿ ತಗೊಳ್ಳೋ, ನಮ್ಮ ಮನೇಲೆ ಬೇಕಾದಷ್ಟೈತೆ. ಇದ್ಕೊಂಡು ಜೀವನ ಮಾಡ್ಕೊಂಡೈತಲ್ ಬಿಡು. ಅಲ್ಲ, ಇಷ್ಟೆಲ್ಲ ಮಾತಾಡ್ತಿದೀಯಲ್ಲ, ನಿನ್ ಮೊಮ್ಮಗ ಎಲ್ಲಿದ್ದಾನೆ? ನಿನ್ ಮೊಮ್ಮಗನ ಕರ್ಸ್ಕೊಳಲ್ವಾ ನೀನು ಬೇಕಾಗಿರುವ ಮೊಮ್ಮಗ? ಅವ್ನ್ಗೆ ಬ್ರೈನ್ ವಾಶ್ ಮಾಡ್ಬಿಟ್ಟವ್ರಂತೆ ಮನೆ ಮಂದಿ ಎಲ್ಲ ಸೇರ್ಕೊಂಡು. ತಾಯಿ ಬಗ್ಗೆನೇನೆ ಇಲ್ದಿರೋದ್ ಸಲ್ದಿರೋದೆಲ್ಲ ಹೇಳಿ ಆ ಹುಡುಗನ್ಗೆ ತಾಯಿ ಅಂತ ಅಂದ್ರೇನೆ ನಾನು ಅಮ್ಮನ ಜೊತೆ ಹೋಗಲ್ಲ ಅನ್ನೋ ತರ ಮಾಡ್ಬಿಟ್ಟಿದಾರಂತೆ. ಅದಕ್ಕೆ ಹುಡುಗ ಬರ್ಲಿಲ್ವಂತೆ. ಅದಕ್ಕೆ ಇವಳೇನ್ ಮಾಡ್ತಾಳೆ? ಬರ್ಲಿಲ್ಲ ಅಂತಂದ್ರೆ ಇರ್ಲಿ ಬಿಡು ಅಂತ ಬಿಟ್ಟು ಬಂದಿದ್ದಾಳೆ. ತಪ್ಪೇನೋ? ಅಮ್ಮ, ಇನ್ನೊಂದು ನಿಮಿಷ ಸುಮ್ಮನೆ ಇರು. ನಾನು ಇಲ್ಲಿ ಶರ್ಮಿಳಾ ಜೊತೆ ಮಾತಾಡ್ತಾ ಇದ್ದೀನಿ, ನೀನ್ ಸುಮ್ಮನೆ ಇರು ಸ್ವಲ್ಪ ಹೊತ್ತು. ಹೇಳು ಶರ್ಮಿಳಾ, ಏನ್ ಸಮಸ್ಯೆ ಆಗಿರೋದು ನಿಂಗೆ ಆ ಮನೆಯಲ್ಲಿ? ಇಷ್ಟೊತ್ತು ಅಮ್ಮ ಹೇಳಿಲ್ವಾ?
ನಾನ್ ಮತ್ತೆ ಇನ್ನೊಂದ್ಸರಿ ಹೇಳ್ಬೇಕಾ ನಿಮ್ಗೆ? ನೋಡು ಶರ್ಮಿಳಾ, ನೀನು ನನ್ನ ಹತ್ರ ಕದ್ದು ಮುಚ್ಚಿ ಏನು ವ್ಯವಹಾರ ಮಾಡಕ್ ಆಗಲ್ಲ. ನೋಡು, ನಾನು ಇವತ್ತು ಏನಕ್ಕೆ ಸುಮ್ಮನೆ ಇದ್ದೀನಿ ಅಂತಂದ್ರೆ ಅದು ಒಂದು ಹೆಣ್ಣಿನ ಜೀವನ ಅಂತ ಅಷ್ಟೇ. ನೋಡು, ನೀನ್ ಮಾಡ್ತಿರೋದು ಸರಿ ಇಲ್ಲ. ಮೊದ್ಲು ಗಂಡನ ಮನೆಗೆ ಹೋಗು. ಅವರೆಷ್ಟು ಒಳ್ಳೆ ವ್ಯಕ್ತಿಗಳು, ಅವ್ರ ಮಾತು ಕತ್ತೆನಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಎಂತ ಒಳ್ಳೆ ವ್ಯಕ್ತಿಗಳು ಅಂತ. ಅಂತವ್ರ ಮನೆಯಲ್ಲಿ ಬಾಳಕ್ಕಾಗಲ್ಲ ಅಂತ ಬಂದಿದೆಯಲ್ಲ, ಇನ್ನೆಂತವ್ರ ಮನೆಯಲ್ಲಿ ಬಾಳ್ತೀಯ ನೀನು? ನೋಡಿ, ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ನೀವು ಮಾತಾಡದೆ ಇದ್ರೇನೆ ಒಳ್ಳೇದು. ನೀವು ಸುಮ್ಮನೆ ನಿಂತ್ಕೊಳ್ಳಿ. ನೋಡು ಶರ್ಮಿಳಾ, ನಿನ್ ನಾಲ್ಗೆ ಹರಿ ಬಿಡ್ತಾ ಇದೀಯಾ? ಸಾಕು. ಅವಳು ನನ್ನ ಹೆಂಡತಿ. ಈ ಮನೆಯಲ್ಲಿ ಅವಳಿಗೂ ಅಧಿಕಾರ ಇದೆ, ಹಕ್ಕು ಇದೆ. ಅವಳು ಮಾತಾಡ್ತಾಳೆ. ಶರ್ಮಿಳಾ, ನೀನು ಏನಕ್ಕೆ ಈ ಮನೆಗೆ ಬಂದಿದೀಯ ಅನ್ನೋದು ನನಗೆ ಗೊತ್ತು. ಈಗ ಅದ್ರ ಬಗ್ಗೆ ಮಾತು ಬೇಡ. ನಾನು ಕೇಳಿದಕ್ಕಷ್ಟೇ ಉತ್ತರ ಕೊಡು. ಅಲ್ಲ, ನೀನು ಇಷ್ಟು ಅವ್ರ ಮೇಲೆ ಅಪರಾಧ ಹಾಕ್ತಾ ಇದೀಯಲ್ಲ, ನಿನ್ನ ಹತ್ರ ಏನಾದ್ರೂ ಸಾಕ್ಷಿ ಇದೆಯಾ? ಅಲ್ಲ, ಅದಕ್ಕೆ ಸಾಕ್ಷಿ ಕೇಳ್ತಿದ್ರಲ್ಲ, ಮನೆಯಲ್ಲಿ ನೀನು ಕ್ಯಾಮ್ರಾ ಇಟ್ಕೊಂಡು ಓಡಾಡಕ್ಕಾಗತ್ತಾ? ಹೌದಲ್ವಾ? ಮನೆಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಓಡಾಡಕ್ಕಾಗಲ್ಲ. ಆದ್ರೆ ನಮ್ಮ ಹತ್ರ ಮೊಬೈಲ್ ಇದೆ ಅಲ್ವಾ? ನೀನ್ ಏನ್ ಮಾಡಿದ್ರು ಅದನ್ನ ನಾವು ರೆಕಾರ್ಡ್ ಮಾಡ್ಕೋಬಹುದು ಅಲ್ವಾ? ಏನ್ ಹೇಳ್ತಾ ಇದೀರಾ ನೀವು? ನೋಡಿ, ಇದ್ರಲ್ಲಿ ನೀವು ತಲೆ ಹಾಕ್ತಾ ಇದ್ರೇನೆ ಒಳ್ಳೇದು. ನಿಮ್ ಪಾಡಕ್ ನೀವಿರಿ. ನನ್ ಜೀವನ ನನ್ನಿಷ್ಟ. ಇದೇ ನಿನ್ ಕೊನೆ ನಿರ್ಧಾರನಾ? ಹೌದು, ಇದೇ ನನ್ ಕೊನೆ ನಿರ್ಧಾರ. ಸರಿ, ಹಾಗಿದ್ರೆ ನನ್ನ ನಿರ್ಧಾರನ ಕೇಳ್ಕೊ. ಈ ಮನೆಯಲ್ಲಿ ನನ್ನ ಮಾತಕ್ ಬೆಲೆ ಇಲ್ಲ ಅಂತಂದ್ಮೇಲೆ ನೀನು ಈ ಮನೆಯಲ್ಲಿ ಇರೋ ಅವಶ್ಯಕತೆ ಇಲ್ಲ. ಈಗಿಂದೀಗ್ಲೇ ಈ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು. ಏ ಗಿರಿ, ಏನೋ ಮಾತಾಡ್ತಾ ಇದೀಯ ನೀನು? ಅವಳು ಈಗಿಂದೀಗ್ಲೇ ಮನೆಯಿಂದ ಆಚೆ ಹೋಗುವಂತಂದ್ರೆ ಎಲ್ಲಿ ಹೋಗ್ತಾಳೆ ಅವಳು? ಹೋಗ್ಲಿ ತಗೋ. ಅವಳು ಗಂಡನ ಮನೆ ಇಲ್ವಾ? ಗಂಡನ ಮನೆಗೆ ಹೋಗ್ತಾಳೆ. ನೋಡೋಣ, ಬೇಕೆ ಬೀದಿಲ್ ಮಲ್ಕೊಂತೀನಿ ಹೊರತು ನಾನ್ ಮಾತ್ರ ಅವ್ರ ಮನೆ ಕಾಲಿಡಲ್ಲ ಅಷ್ಟೇ. ಏನು ಗಿರಿ, ನನ್ ಮಗಳನ್ನೇ ಮನೆಯಿಂದ ಆಚೆ ಹೋಗುವಷ್ಟು ಧೈರ್ಯ ಬಂತ ನಿನಗೆ? ಇಲ್ಲ ಕಣೋ, ನೀನ್ ಹೋಗುವಂತಾದ್ರೂ ನಾನು ಅವಳನ್ನ ಹೋಗಕ್ ಬಿಡಲ್ಲ. ನನ್ ಮಗಳು ನನ್ನ ಮನೆಯಲ್ಲಿ ಇರ್ತಾಳೆ. ಯಾರು ಏನೇ ಹೇಳಿದ್ರು ನಾನು ಈ ಮನೆ ಬಿಟ್ಟು ಹೋಗಲ್ಲಮ್ಮ. ಬಾಮ ಶರ್ಮಿಳಾ, ಈ ಕಡೆ ಕುತ್ಕೋ ಬಾ. ಅದು ಹೇಗ್ ನಿನ್ನ ಮನೆಯಿಂದ ಆಚೆ ಕಳಿಸ್ತಾರೆ ಅಂತ ನಾನು ನೋಡ್ತೀನಿ. ಸರಿ, ಆಯ್ತು. ಈಗ ನಿಮ್ ನಿರ್ಧಾರ ನೀವ್ ಹೇಳಿದೀರಾ, ನನ್ನ ನಿರ್ಧಾರ ನಾನ್ ಹೇಳಿದ್ದೀನಿ. ಮೇಲೆ ನೀವು ಬಿಟ್ಟಿದ್ದು. ಯಾಕೆ ಶರ್ಮಿಳಾ, ಯಾಕೆ ಈ ತರ ಮಾಡ್ತಾ ಇದೀಯ ಇನ್ನು? ನಾವು ನಿನ್ ಕೆಟ್ಟದಕ್ಕೆ ಹೇಳ್ತೀವ ಹೇಳು? ನಿನ್ ಜೀವನ ಚೆನ್ನಾಗಿರ್ಲಿ ಅಂತ ತಾನೇ ಹೇಳ್ತಿರೋದು. ಯಾಕಮ್ಮ, ಹೇಳಿದ ಅರ್ಥ ಮಾಡ್ಕೋ. ಈಗ ಮಗುನು ಅಲ್ಲಿ ಬಿಟ್ಟು ಬಂದಿದೀಯ. ನಾಳೆ ಅಕಸ್ಮಾತ್ ನಿನ್ಗೂ ಅವ್ರಿಗೂ ಡಿವೋರ್ಸ್ ಆಯ್ತು ಅಂತಾನೆ ಇಟ್ಕೋ, ಅವ್ರು ಇನ್ನೊಂದು ಮದುವೆ ಮಾಡ್ಕೋತಾರೆ. ಆ ಮಗು ಪರಿಸ್ಥಿತಿ ಯೋಚನೆ ಮಾಡಿದೀಯ ನೀನು? ಸ್ವಂತ ತಾಯಿ ನೋಡ್ಕೊಂಡಂಗೆ ಬೇರೆ ಯಾರೋ ನೋಡ್ಕೊಳಕ್ ಆಗತ್ತಾ ಹೇಳು? ನೀನೇನೇನೆ ನೋಡು, ಆಗಿದ್ದಾಗೋಯ್ತು. ಇನ್ಮೇಲಾದ್ರೂ ಬುದ್ಧಿ ಕಲ್ತ್ಕೋ. ದಯವಿಟ್ಟು ಹೋಗು. ನಿನ್ ಗಂಡ ಮಗು ಜೊತೆ ಚೆನ್ನಾಗಿರು. ನಿನ್ ಗಂಡ ಮನೆಯವರು ತುಂಬಾ ಒಳ್ಳೆಯವರಮ್ಮ. ನಿಜವಾಗ್ಲು ನನ್ಗೆ ನಿನ್ನ ಖುಷಿ ಆಗೋಯ್ತು ಅವ್ರ ಜೊತೆ ಮಾತಾಡಿ. ಅವ್ರು ಇವತ್ತು ನೀನು ನಿನ್ ಬಗ್ಗೆ ಯಾವುದೇ ತರ ದ್ವೇಷನೂ ಇಟ್ಕೊಂಡಿಲ್ಲ. ನೀನ್ ಇವತ್ತು ಹೋಗಿ ನಾನ್ ಚೆನ್ನಾಗಿರ್ತೀನಿ ಅಂತ ಅವ್ರ ಮನೆಗೆ ಹೋದ್ರೆ ನಿಜವಾಗ್ಲೂ ನೀನು ಚೆನ್ನಾಗಿ ನೋಡ್ಕೋತಾರೆ. ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಓಹೋ, ಇಷ್ಟೊತ್ತು ಅಣ್ಣ ಕೂಗಾಡ್ ಹೇಳ್ದ, ನೀವು ನೈಸಾಗಿ ಹೇಳ್ತಾ ಇದ್ದೀರಾ? ಒಟ್ನಲ್ಲಿ ನಾನ್ ನಿಮ್ ಮನೆಯಿಂದ ಆಚೆ ಹೋಗ್ಬೇಕು. ಇಡೀ ಆಸ್ತಿ ಎಲ್ಲ ನಿಮ್ ಪಾಲಗ್ ಮಾತ್ರ ಸೇರ್ಬೇಕು. ಇದೇ ತಾನೇ ನಿಮ್ ಐಡಿಯಾ? ಆಸ್ತಿ 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 ಆಸ್ತಿ, ದುಡ್ಡು ಕಾಸು ಎಲ್ಲಾನು ನೀನ್ ತಿಂತೀಯಾ? ಹೊಟ್ಟೆಗ್ ತಿನ್ನೋದ್ ಅನ್ನ ತಾನೆ. ಇರಕ್ಕೊಂದ್ ಮನೆ, ತಿನ್ನಕ್ ಸ್ವಲ್ಪ ಊಟ, ಹಾಕೊಳಕ್ ಬಟ್ಟೆ, ಮಾಡಕ್ ಕೆಲ್ಸ, ಇಷ್ಟಿದ್ರೆ ಸಾಕಲ್ವೇನಮ್ಮ? ಆಸ್ತಿ ಅಂತಸ್ತು ಎಷ್ಟಿದ್ರೇನು ಸತ್ತಾಗೆಲ್ಲ ಬಿಟ್ಟು ಹೋಗೋದೇನೆ. ನೋಡು, ಆಸ್ತಿ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ದಯವಿಟ್ಟು ಹೋಗಿ ನಿನ್ ಜೀವನ ಸರಿ ಮಾಡ್ಕೊ. ಈಗ್ಲಾದ್ರು ತಿಳ್ಕೊ. ಸಾಕ್ ನಿಮ್ ಮೊಣವೇದ ಅಂತ ಎಲ್ಲ ಕೇಳಕ್ ನಾನ್ ರೆಡಿ ಇಲ್ಲ. ಅದೇನೋ ಹೇಳ್ತಿದ್ರಂತೆ, ಕಾಗೆ ಹೋಗಿ ಇದ್ಲು ಮಸಿ ಬುದ್ಧಿ ಹೇಳ್ದಂಗೆ ಅಂತ ಅನ್ನಂಗಾಯ್ತು. ಇವಳ್ದೆ ಊರ್ ಬಾಗ್ಲಾಗೈತೆ, ನಿನ್ಗೆ ಹೇಳಕ್ಕ ಬುದ್ಧಿವಾದವ. ಹೋಗಿ ಒಳಗಡೆ ಕೆಲ್ಸ ಇದ್ರೆ ನೋಡ್ಕೊ ಹೋಗು. ನೋಡಿ, ನಮ್ಗೆ ಅನ್ಸಿದ್ದನ್ನ ನಾವ್ ಹೇಳಿದೀವಿ. ಇನ್ ಮಿಕ್ಕಿದ್ದು ನಿಮಗ್ ಸೇರಿದ್ದು. ನಿನ್ ಜೀವನ ಹಾಳಾದ್ರೂ ನಿನ್ನಿಷ್ಟಾನೇ, ಚೆನ್ನಾಗಿದ್ರು ನಿಂದೇನೆ. ಏನಾದ್ರೂ ಮಾಡ್ಕೊಳ್ಳಿ. ಇನ್ನೊಂದ್ಸರಿ ನಾನ್ ನಿಮ್ಗೆ ಏನು ಹೇಳಕ್ ಬರಲ್ಲ. ನೋಡ್ದಮ್ಮ, ಇಬ್ರು ಎಷ್ಟು ಸೊಕ್ಕಿಂದ ಮಾತಾಡಿದ್ರು ಅಂತ. ನನ್ನನ್ನೇ ಮನೆ ಬಿಟ್ಟು ಆಚೆ ಹೋಗು ಅಂತಾನಲ್ಲ ಅವ್ನು ಹೋಗೋದ್ ಮಾತ್ರಕ್ಕೆ ಹೋಗ್ಬಿಡಕಾಯ್ತದ? ನಿನ್ಗೂ ಹಕ್ಕಿದೆ ಈ ಮನೆ ಮೇಲೆ. ಏನ್ ಅವ್ನು ಹೇಳ್ದಂತೆ ಇದಕ್ಕೆ ಹೋಗ್ಬಿಡ್ಬೇಕಂತೆ. ನೋಡು, ಅದ್ ಏನಾಗುತ್ತೋ ಆಗ್ಲಿ, ಇವ್ರಿಬ್ರು ಮಾತ್ರ ಈ ಮನೆಯಲ್ಲಿ ಇರ್ಬಾರ್ದು. ಇವ್ರಿಗೊಂದ್ ಗತಿ ಕಾಣಿಸ್ಲೇಬೇಕು.